ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ದುರ್ಗಾ ಪೇಪರ್ ಕಪ್ ಬಗ್ಗೆ ಹೇಳಿದ್ಮೇಲೆ ಶರತ್ ಸರ್ ಕೂಡ ಆ ಸಿರಾಮಿಕ್ ಕಪ್ ಇಟ್ಟು ಆ ಪೇಪರ್ ಕಪ್ ನಲ್ಲೇ ಟೀ ಕುಡಿದ್ಬಿಟ್ರು. ನೋ ನೋ, ಐ ಕಾಂಟ್. ಶರತ್ ಹೆಸರು ಜೊತೆ ಅವಳ ಹೆಸರು ಬಂದ್ರೆ ನನಗ್ ಮೈಯೆಲ್ಲ ಉದ್ದು ಹೋಗತ್ತೆ. ನನಗಿದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅಲ್ಲ, ಆ ದುರ್ಗಾ ಏನೋ ಹೇಳಿದ್ಲು ಅಂತ ಶರತ್ ಯಾಕೆ ಬೇರೆ ಕಪ್ಪಲ್ಲಿ ಟೀ ಕುಡಿಬೇಕು? ನನ್ ಸಲ ಏನಾದ್ರೂ ಶರತ್ ಜೊತೆ ಯಾರಾದ್ರೂ ಅವಳ ಹೆಸರು ತೆಗೆದ್ರೆ ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ಉರಿಲಿ, ಉರ್ದು ಭಸ್ಮ ಆಗ್ಲಿ. ಅಯ್ಯೋ, ಏನಿದು? ದುರ್ಗಾ 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 ದುರ್ಗಾ, ಈ ಪೇಪರ್ ತುಂಬಾ ದುರ್ಗಾನೇ ಇದೆ. ಏನ್ ಮಾಡ್ತಿದ್ಯಾ ಮಾಯಾ? ಹೌದು, ಇವತ್ತು ಆಫೀಸಲ್ಲಿ ಅವರಿಬ್ರು ಹೆಸರನ್ನ ನನ್ನ ಜೊತೆ ಕೇಳಿದೆ. ಯಾಕೋ ಗೊತ್ತಿಲ್ಲ, ಅದಾದ ನಂತರ ನನಗ್ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಪ್ರಿನ್ಸರು ಅಂದ್ರೆ ಶರತ್ತು ಮತ್ತೆ ಅಯ್ಯ, ಅವಳು ಗತಿಗೆಟ್ಟವಳು. 4 ಕಾಸ್ಗೋಸ್ಕರ ಬಂದು ನಮ್ ಫ್ಯಾಕ್ಟ್ರಿ ಸೇರ್ಕೊಂಡಿದ್ದಾಳೆ ಮಾಯಾ. ಅವಳ ಬಗ್ಗೆ ನೀನ್ ಯಾಕಮ್ಮ ಇಷ್ಟೊಂದು ತಲೆ ಕೆಡ್ಸ್ಕೊತೀಯ? ನೋ, ಅವಳು ಯಾರೇ ಆಗಿರ್ಲಿ, ಶರತ್ ಹೆಸರು ಪಕ್ಕ ಅವಳ ಹೆಸರು ಬಂದಿದೆ ಅಂದ್ರೆ ಐ ಕಾಂಟ್ ಇಗ್ನೋರ್ ಇಟ್. ಅದು ಎಲ್ಲೇ ಆಗಿರ್ಲಿ, ಯಾವತ್ತೇ ಆಗಿರ್ಲಿ, ಶರತ್ ಹೆಸರು ಪಕ್ಕ ಬರ್ಬೇಕಾಗಿರೋದು ಒಂದೇ ಹೆಸರು, ಅದು ಮಾಯಾ. ಮಾಯಾ ಮಾತ್ರ. ಇಲ್ಲ, ಅಕಸ್ಮಾತ್ ಶರತ್ ಹೆಸರು ಪಕ್ಕ ಯಾರ ಹೆಸರಾದ್ರೂ ಕೇಳಿದ್ರೆ ಅಥವಾ ಅವನ್ ಪಕ್ಕ ಯಾರಾದ್ರೂ ಬಂದ್ರೆ ಹೀಗೆ ಅವರು ಸುಟ್ಟು ಬೂದಿಯಾಗಿ ಹೋಗ್ತಾರೆ. ಅಮ್ಮ, ನಿನ್ನೆ ನಿರೀಕ್ಷೆ ಮಾಡ್ತಿದ್ದೆ. ಅಮ್ಮ, ಯಾಕೆ ಹೀಗಾಗ್ತಾ ಇದೆ? ಮೊದ್ಲೆಲ್ಲ ದೇವ್ರ ಪ್ರಸಾದ ಜಗನ್ನಾಥ್ ಅವ್ರ ಮೇಲೆ ಯಾವುದೇ ರೀತಿಯಾದ ಪರಿಣಾಮ ಬೀರ್ತಾ ಇರ್ಲಿಲ್ಲ. ಆದ್ರೆ ಈಗ ನನ್ನ ಕೈಲಿ ಅವ್ರನ್ನ ನಿಯಂತ್ರಿಸೋದಕ್ಕಾಗ್ತಾ ಇಲ್ಲ. ಯಾಕೆ? ಅವತ್ತು ದುರ್ಗಾಪುರದಲ್ಲೂ ಹೀಗೆ ಆಡಿದ್ರು. ಮೊನ್ನೆ ಸ್ಟೋರ್ ರೂಮಲ್ಲಿ ಮಾಂಗಲ್ಯ ಸರ ಹಿಡ್ಕೊಂಡು ಹೀಗೆ ಆಡಿದ್ರು. ಇವತ್ತು ಹೀಗೆ ಯಾಕಮ್ಮ? ನನ್ಗ್ಯಾಕೋ ಏನೋ ಆಗ್ತಿದೆ ಅಂತ ಅನಿಸ್ತಾ ಇದೆ. ಏನಾಗ್ತಿದೆ ಅಮ್ಮ? ಶಕ್ತಿ ಹತ್ರದಲ್ಲೇ ಇದೆ, ಆದ್ರೆ ಅದ್ಯಾವತ್ತೂ ಇಷ್ಟ ಹತ್ರ ಬಂದಿರ್ಲಿಲ್ಲ. ಅದರ ಪ್ರಭಾವಳಿಯ ಪರಿಣಾಮ ಇದೆಲ್ಲ. ಆ ಶಕ್ತಿ ಇಷ್ಟ ಹತ್ರ ಬರೋದಕ್ಕೆ ಹೇಗ್ ಸಾಧ್ಯ? ಅವತ್ತು ಪ್ರೇತ ಸಂಸ್ಕಾರ ಅರ್ಧಕ್ಕೆ ನಿಂತಿದ್ರ ಪರಿಣಾಮ. ಅವತ್ತು ಅಚಾನಕ್ ಆಗಿ ಮಳೆ ಬಂತು. ಅದು ಪೂರ್ವ ನಿರ್ಧರಿತ ಅನ್ಸುತ್ತೆ. ನಮ್ಮ ಗುರಿ ಸಾಧನೆಯ ದಾರಿ ಸುಲಭ ಅಲ್ಲ, ಕಷ್ಟ ಪಡಬೇಕು. ಆದ್ರೆ ಈ ಸಮಸ್ಯೆಗೆ ಪರಿಹಾರ? ಅಮ್ಮ, ಇದು ನಿನಗೆ ಇನ್ಯಾವತ್ತೇ ಶಕ್ತಿಯ ಅನುಭವ ಆದ್ರೂ ಆ ಚೆಂಡನ್ನ ತಗೊಂಡು ನೀನು ಅದ್ರ ಹತ್ರ ಹೋಗ್ಬೇಕು. ನಂತರ ಆ ಚೆಂಡನ್ನ ಅವ್ರ ಹತ್ರ ಬಿಡು. ಇದು ಆ ಶಕ್ತಿನ ವಶಪಡಿಸ್ಕೊಂಡು ಅವ್ರನ್ನ ತನ್ನ ಬಲೆಗೆ ಬೀಳಿಸ್ಕೊಳ್ಳುತ್ತೆ. ಅಷ್ಟಾದ್ರೆ ನಿನ್ನ ದಾರಿ ಸ್ಪಷ್ಟ ಆಗುತ್ತೆ. ಆಯ್ತು ಅಮ್ಮ, ಆ ಶಕ್ತಿನ ನಾನು ವಶಪಡಿಸ್ಕೋತೀನಿ.
ಏನಾಯ್ತು? ಮಾಳವಿಕಾ, ದಾಕ್ಷಾಯಿಣಿ ದಾಕ್ಷಾಯಿಣಿ ನಿರುಪದ್ರವಿ ಅಂದ್ಕೊಂಡಿದ್ದೆ, ಆದ್ರೆ ನನ್ನ ದಾರಿಗೆ ಇವನೇ ದೊಡ್ಡ ಅಪಾಯ ಅನ್ಸಿದೆ. ಅಷ್ಟಕ್ಕೂ ಇನ್ ಮುಂದೆ ನನ್ಗೆ ಇವನ ಅಗತ್ಯ ಏನಿದೆ? ಇಷ್ಟು ದಿನ ಅಗತ್ಯ ಇತ್ತು ನಿಜ, ಆದ್ರೆ ಇನ್ ಮುಂದೆ ಬೇಕಾಗೋದಿಲ್ಲ. ಅಕಸ್ಮಾತ್ ಇವನ್ ಇಲ್ಲ ಅಂದ್ರೂ ವ್ಯತ್ಯಾಸ ಏನಾಗಲ್ಲ. ಅಂದ್ರೆ ಇವನು ಹೊರಡೋ ಕಾಲ ಬಂದಾಯ್ತು ಅಂತ ಅರ್ಥ. ನೋಡೋಣ, ಮತ್ತೇನಾದ್ರೂ ಇವನ್ ಬಾಯಲ್ಲಿ ದಾಕ್ಷಾಯಿಣಿ ಅನ್ನೋ ಹೆಸರು ಬಂದ್ರೆ ಆಗ ನನ್ನ ದಾರಿಯಿಂದ ಆಚೆ ಕಳಿಸೋದೆ. ಅರ್ಚಕ್ರೆ, ಒಂದ್ ನಿಮಿಷ. ಅರ್ಚಕ್ರೆ, ಇದೆಲ್ಲ ಏನ್ ಸೀರೆಗಳು? ಇದೆಲ್ಲ ದೇವಿ ಹರಕೆ ಸೀರೆಗಳಮ್ಮ. ಅರ್ಚಕ್ರೆ, ನೀವೇನು ಅನ್ಕೊಳಲ್ಲ ಅಂದ್ರೆ ಈ ಸೀರೆ ಎಲ್ಲ ನನಗ್ ಕೊಡ್ಬೋದಾ? ನಿಜ ಹೇಳ್ಬೇಕಂದ್ರೆ ಈ ಸೀರೆಗಳನ್ನ ನಾನು ಮಧ್ಯಾಹ್ನನೇ ಎತ್ತಿಟ್ಬಿಟ್ಟಿದ್ದೆ. ದೇವಿ ಲೀಲೆ ಏನೋ ಈ ಸೀರೆ ನಿನಗೆ ಸೇರ್ಬೇಕಿತ್ತು ಅನ್ಸುತ್ತೆ. ಎಲ್ರು ಅವಳದೇ ಗುಣಗಾನ ಮಾಡ್ತಾರಲ್ಲ, ಅವಳೇನ್ ಸಹಾಯ ಮಾಡಿದಾಳೆ ಅಂತ ಎಷ್ಟು ಬಿಲ್ಡಪ್ ಕೊಡ್ತಾರೋ. ತಗೊಳಮ್ಮ, ಇದ್ ನಿಂಗೆ ಅವಶ್ಯಕತೆ ಇದೆ ಅನ್ಸುತ್ತೆ. ಧನ್ಯವಾದ ಅರ್ಚಕ್ರೆ. ಒಳ್ಳೇದಾಗ್ಲಿ. ನೋಡಿದ್ಯಾ ದುರ್ಗಾ, ಆ ದೇವಿನೇ ನಿನಗ್ ಸಹಾಯ ಮಾಡಿದ್ಲು. ಸಹಾಯ ಮಾಡಿದ್ದು ದೇವಿ ಅಲ್ಲ, ಅರ್ಚಕ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.